ನಮಸ್ಕಾರ ರೀ ದೊಡ್ಡ ಮಂದಿಗೆ ವೆಲ್ಕಮ್ ಟು ಜರ್ಮನಿ. ಇವತ್ತು ನಾವು ಹೊಂಟೇನಿ ರೀ, ಇಲ್ಲಿ ಬರ್ಲಿನ್ ಗೇಟ್ ಅಂತ ಅಂತಾರೆ ರೀ. ಸೊ ಅಲ್ಲೇ ಹೊಂಟೇನಿ ನೋಡಕ್ಕೆ. ಸೊ ಇದ್ರ ಹಿಸ್ಟ್ರಿ ಏನದ ಹೇಳ್ತೇನೆ ಅಂತಾರೆ ಬಿ. ಸೊ ವ್ಲಾಗ್ ನೋಡ್ಕೊತೀರಿ ಗೈಸ್. ಐಸ್ ನೋಡ್ರಿ ಎಲ್ಲ ಕಡೆ, ಎಲ್ಲಿ ನೋಡ್ತಿರಲ್ಲ ಐಸ್. ನಿನ್ನೆ ಭಾಳ ಹೆವಿ ಸ್ನೋಫಾಲ್ ಆಗಿತ್ತು ರೀ. ಇವತ್ತು ಪರವಾಗಿಲ್ಲ ಒಂದು ಸ್ವಲ್ಪ. ಇವತ್ತು ಸಂಡೇ ಅಲ್ರಿ, ಸೊ ನಿಮಗೆ ಎಲ್ಲ ಕ್ಲೋಸ್ ಸಿಗ್ತಾವ, ಒಂದು ಓಪನ್ ಇರಂಗಿಲ್ಲ ನಿಮಗೆ. ಮೆಟ್ರೋ ಸ್ಟೇಷನಿಗೆ ಬಂದು ಮೆಟ್ರೋ ಸಲಾಗಿ ವೇಟ್ ಮಾಡಕತ್ತೆ. ಆಮೇಲೆ ಟ್ರೈನ್ ಚೇಂಜ್ ಮಾಡಿದಾರೆ. ಇದಕ್ಕೆ ಬಂದು ಯಸ್ವಾನ್ ಅಂತಾರೆ. ಅಂಡರ್ ಗ್ರೌಂಡ್ ಇದ್ದ ಉಬಾನ್, ಮ್ಯಾಗ್ ಇದ್ದದಕ್ಕೆ ಯಸ್ವಾನ್. ಫೈನಲಿ ಡೆಸ್ಟಿನೇಷನಿಗೆ ರೀಚ್ ಆದಾರೆ. ಇದಕ್ಕೆ ನೋಡ್ರಿ ಜರ್ಮನಿದವರು ಬ್ರಾಡನ್ಬರ್ಗ್ ಗೇಟ್ ಅಂತ ಕರೀತಾರೆ. ಇದು ನೋಡ್ರಿ ಜರ್ಮನಿದಾಗ ಒನ್ ಆಫ್ ದ ಓಲ್ಡೆಸ್ಟ್ ಹಿಸ್ಟೋರಿಕ್ ಪ್ಲೇಸ್ ಅದ. ಇದು 1700s ದಾಗ ಕಟ್ಟಿದಾರ್ರಿ ಅವ್ರು. ಇದಕ್ಕೆ ಸಿಂಬಲ್ ಆಫ್ ಪೀಸ್ ಅಂತ ಕರಿತಿದ್ರು. 1918 ಯಾವತ್ತು ಬರ್ಲಿನ್ ವಾಲ್ ಬುಳ್ಸಿದ್ರಿ ಕೋಲ್ಡ್ ವಾರ್ ಟೈಮ್ದಾಗ, ಅವಾಗ ಇದಕ್ಕೆ ಪವರ್ ಆಫ್ ಫ್ರೀಡಮ್ ಅಂಡ್ ಯೂನಿಟಿ ಅಂತ ಕರೀತಾರೆ. ಅದು ವಿಡಿಯೋದಾಗ ಯಾವ ಬಿಲ್ಡಿಂಗ್ ನೋಡಕತ್ತಿರಲ್ರಿ, ಅದು ಗೌರ್ಮೆಂಟ್ದು ಪಾರ್ಲಿಮೆಂಟ್ ಅದ ರೀ ಗೈಸ್. ಈಗ ನಾವು ಬ್ರಾಂಡ್ಬರ್ಗ್ ಗೇಟ್ ಅಂತ ಬರ್ಲಿನ್ ಗೇಟ್ನಿಂತ ಮುಂದೆ ಹೊಂಟೇವ್ರಿ. ಸೊ ಎಲ್ಲ ಐಸ್ ಬಿದ್ದದ ಕಡೆ ತೋರಿಸ್ತೀನಿ ನೋಡ್ರಿ. ಗೈಸ್ ಕ್ರೇಜಿ ಎಂಜಾಯ್ ಮಾಡಕತ್ತೀವ್ರಿ ನಾವು. ಸೊ ಎಲ್ಲಿ ನೋಡ್ತೀರಿ ಎಲ್ಲ ಕಡೆ ಸ್ನೋ ಅದ. ಸ್ನೋ ಮ್ಯಾನ ಈ ಮ್ಯಾನ ಡಾಗ್ಸ್ಗಳು ಹೆಚ್ಚಿಗೆ ತೊಗೊಂಬರ್ತಾರೆ ಇಲ್ಲಿ. ಸೊ ವಿ ಎಂಜಾಯಿಂಗ್ ಇಟ್ ಗೈಸ್. ಲೇಕ್ ನೋಡ್ರಿ ಹೆಂಗೆ ಫ್ರೋಝನ್ ಆಗ್ಯದ, ಬಟ್ ನಡೆದ್ರೆ ಹೋಗ್ತದ. ನಿನ್ನೆ ಎಲ್ಲ ಸ್ನೋ ಬಿದ್ದು ಮೈನಸ್ ಅದ ರೀ, -6.5 ಅದ ಇಲ್ಲಿ. ಸೊ ಫ್ರೋಝನ್ ಲೇಕ್. ಗೈಸ್ ಇದು ನಮ್ಮ ಜರ್ಮನ್ ಫ್ರೆಂಡ್ಸ್ ಕಂಡ್ರೆ ಅವ. ಸೊ ಇಲ್ಲಿ ಒಂದು ಅನಿಮಲ್ಸ್ ಅವ ಅಂತ ಹೇಳೇನ. ಸೊ ಅದನ್ನು ನೋಡಕ್ಕೆ ಹೊಂಟೇವೆ ನಾವು. ಜಗ್ಗಿ ಥಂಡಿ ಆಗತ್ತದ್ರಿ ಈಗ. ಎಲ್ಲರೂ ಒಂದು ಪ್ಲೇಸ್ ನೋಡಿ ರೆಸ್ಟ್ ಮಾಡಬೇಕು.